ನಮ್ಮ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಅಯಾಜ್ ಆರ್ಟ್ ಮತ್ತು ಮ್ಯೂಸಿಯಂ ರಿಸರ್ಚ್ ಸೆಂಟರ್ ನಾನು ಇವತ್ತಿನ ದಿವಸ ಇಲ್ಲಿ ಭೇಟಿ ಕೊಟ್ಟಾಗ ಭಾಳ ಈ ಒಂದು ಆಶ್ಚರ್ಯ ಆಯಿತು. ಇಂಥ ಒಂದು ಅದ್ಭುತವಾದಂಥ ಒಂದು ಗ್ಯಾಲರಿ ಅನ್ನೋದಲ್ಲ, ಇದು ನಮ್ಮ ಒಂದು ಕಲಬುರಗಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಇರಬೇಕಾಗಿತ್ತು. ಯಾಕಂದ್ರೆ ಸುಮಾರು 2000 ವರ್ಷ ಪೂರ್ವದ್ದು 2000 ವರ್ಷ ನಂತರದ್ದು ಶ್ರೀಮಂತ ಇತಿಹಾಸ, ನಾಗರಿಕತೆ, ನಮ್ಮ ಉಡುಗೆ ತೊಡುಗೆ, ನಮ್ಮ ರಾಜರು ಆಳಿದಂಥ ಎಲ್ಲ ಕುರುಹುಗಳು, ಎಲ್ಲ ಸ್ಮಾರಕಗಳ ಒಂದು ಸಂಗ್ರಹ ಏನು ಮಾಡಿದ್ದಾರೆ. ಈ ಒಂದು ಸಂಗ್ರಹ, ಶ್ರೀಮಂತ ಇತಿಹಾಸದ ಸಂಗ್ರಹ ಏನದಲ್ಲ, ಇದು ನಮ್ಮ ಸರ್ಕಾರ ಮಟ್ಟದಲ್ಲಿ ನಾನು ಎಲ್ಲಿನೂ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಆದರೆ ಈ ಒಂದು ಗ್ಯಾಲರಿ, ಒಂದು ಮ್ಯೂಸಿಯಂ, ಇದೊಂದು ಸಂಶೋಧನಾ ಕೇಂದ್ರದಿಂದ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಒಂದು ಶ್ರೀಮಂತ ಇತಿಹಾಸ ಏನಂತೀವಿ ನಾವು, ಏನದಲ್ಲ ಮೌರ್ಯರು, ಚಾಲುಕ್ಯರು, ರಾಷ್ಟ್ರಕೂಟರು, ಏನದಲ್ಲ ಬಹಮನಿಯರು, ವಿಶೇಷವಾಗಿ ಬಹಮನರ ಕಾಲದವರು, ಆ ನಂತರ ಏನದಲ್ಲ ನಮ್ಮ ಆಸಫ್ಜಾಯಿ ವಂಶದ 225 ವರ್ಷದ ಕಾಲ, ಈ ಎಲ್ಲ ಸಮಗ್ರವಾದಂಥ ಒಂದು ಶ್ರೀಮಂತ ಇತಿಹಾಸ, ಅದರ ಸ್ಮಾರಕಗಳು ಮತ್ತು 2000 ವರ್ಷ ನಂತರ ಕ್ರಿಸ್ತ ಶಕೆ ನಂತರದ ಏನದಲ್ಲ ಭಾಳಷ್ಟು ಏನದಲ್ಲ ರಾಜರ ಕಾಲದ್ದು ಪೈನ್ಸ್ಗಳು ಏನವಲ್ಲ, ಬಂಗಾರದು, ಬೆಳ್ಳಿದು, ತಾಮ್ರದ್ದು, ಮಣ್ಣಿಂದು ಎಲ್ಲ ಥರದ್ದು ಏನದಲ್ಲ ಪೈನ್ಸ್ಗಳು ನೋಡ್ತೀವಿ. ಉಡುಗೆ ತೊಡುಗೆ ನಾವು ದಿನನಿತ್ಯ ಬಳಸುವಂಥ ವಸ್ತುಗಳದು, ರಾಜ ಮಹಾರಾಜರ ಕಾಲದಲ್ಲಿ ಬಳಸುವಂಥ ವಸ್ತುಗಳದು, ಇವೆಲ್ಲ ಏನದಲ್ಲ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಸಂಶೋಧನೆ ಮಾಡೋಂಥ ಸಂಶೋಧಕರಿಗೆ ಇದು ಏನದಲ್ಲ ಒಂದು ಅವಶ್ಯಕವಾದಂಥ ಮತ್ತು ಮೂಲಭೂತವಾದಂಥ ಒಂದು ಸಂಶೋಧನಾ ಕೇಂದ್ರದ. ಇಂಥ ಒಂದು ಕೇಂದ್ರಕ್ಕೇನದಲ್ಲ ನಾವು ಭೇಟಿ ಕೊಟ್ಟ ನನಗೆ ಅನಿಸ್ತಾ ಇದೆ, ನಮ್ಮ ಭಾಗದ ಸಚಿವರು ಮತ್ತು ಶಾಸಕರು, ವಿಶೇಷವಾಗಿ ಏನದಲ್ಲ ವಿಭಾಗ ಮಟ್ಟದ ನಮ್ಮ ಅಧಿಕಾರಿಗಳಿದ್ದಾರಲ್ಲ, ಪ್ರಾದೇಶಿಕ ಆಯುಕ್ತರಾಗಲಿ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಕಾರ್ಯದರ್ಶಿಗಳು, ಅದೇ ರೀತಿಯಾಗಿ ಪ್ರವಾಸೋದ್ಯಮ ಇಲಾಖೆ, ಈ ಎಲ್ಲ ಇಲಾಖೆಗಳು ಈ ಒಂದು ಆರ್ಟ್ ಏನದಲ್ಲ, ಈ ಒಂದು ಅಯಾಜ್ ಆರ್ಟು ಮತ್ತು ಏನದಲ್ಲ ಗ್ಯಾಲರಿ, ನಂತರ ಏನದಲ್ಲ ಇದಕ್ಕೊಂದು ರಿಸರ್ಚ್ ಸೆಂಟರ್ ಏನಿಟ್ಟರೆ ನಿಜವಾಗ್ಲೂ ಇದು ಸಂಶೋಧನಾ ಕೇಂದ್ರನೇ ಅದ. ಇಂಥ ಒಂದು ಸಂಶೋಧನಾ ಕೇಂದ್ರ ನಾನು ವಿಶ್ವವಿದ್ಯಾಲಯಗಳಲ್ಲಿ ಸಹ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಭಾಳ ಆಶ್ಚರ್ಯ ಆಗಿದೆ. ಇಲ್ಲಿ ನಾನು ಭಾಳ ದಿನಗಳಿಂದ ಇಲ್ಲಿ ಬರಬೇಕಂತ ಅಂದ್ರೆ ಇವತ್ತು ಏನೋ ಕೂಡ್ ಬಂತು, ಇವತ್ತು ಬಂದ ತಕ್ಷಣ ನನಗೆ ಅನ್ನಿಸ್ತು ಒಂದು ಶ್ರೀಮಂತ ಇತಿಹಾಸ ನಮ್ಮ ನೋಡ್ಲಕ್ಕೆ ಇಲ್ಲಿ ಅಯಾಜ್ ಅವ್ರದ್ದು ಗ್ಯಾಲರಿದಾಗ, ಮ್ಯೂಸಿಯಮ್ದಾಗ, ಈ ಸಂಶೋಧನಾ ಕೇಂದ್ರದಾಗ ನನಗೆ ಬಹಳಷ್ಟು ಸಿಕ್ತು. ಭಾಳ ಸಂತೋಷ ಆಯಿತು. ಸರ್ಕಾರ ಏನದಲ್ಲ ಇಂಥ ಒಂದು ಸಂಸ್ಥೆಗೆ ಏನಪ್ಪ ಅಂದ್ರೆ ಗುರುತಿಸ್ಬೇಕು. ಮತ್ತು ಈ ಒಂದು ಸಂಸ್ಥೆಯಿಂದ ಏನು ಸಂಗ್ರಹ ಮಾಡಿದಂಥ ಏನು ಶ್ರೀಮಂತ ಇತಿಹಾಸ ಕುರುಗಳವ, ವಸ್ತುಗಳವ, ಮತ್ತು ನಮ್ಮ ಒಂದು ಹಿಂದಿನ ದಾಖಲಾತಿಗಳು ಯಾವ ರೀತಿ ಇರ್ತೀವು ಅವೆಲ್ಲ ಸಮಗ್ರವಾದಂಥ ಒಂದು ಮಾಹಿತಿ ಇಲ್ಲೇನು ಸಂಗ್ರಹ ಮಾಡ್ಯಾರ ಅಯಾಜವರು. ಈ ಒಂದು ಅದ್ಭುತವಾದ ಸಂಗ್ರಹಕ್ಕೆ ಏನದಲ್ಲ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಸರ್ಕಾರ ಇಂಥ ಒಂದು ನಮ್ಮ ಒಂದು ಸಂಸ್ಥೆಗೆ, ಇದು ಸಂಸ್ಥೆ ಅಯಾಜ್ ವೈಯಕ್ತಿಕ ಅಲ್ಲ, ಇದು ಅವ್ರದ್ದು ವೈಯಕ್ತಿಕ ಸಂಪತ್ತಲ್ಲ, ಇದು ಜಗತ್ತಿಂದು ಮತ್ತು ಕಲ್ಯಾಣ ಕರ್ನಾಟಕ ಶ್ರೀಮಂತ ಇತಿಹಾಸ ಸಂಪತ್ತದ. ಇಂಥ ಸಂಪತ್ತಿಗೆ ಏನದಲ್ಲ ನಾವು ಗುರುತಿಸಿ ಸರ್ಕಾರ ಏನದಲ್ಲ ಬೇರೆ ವಿಷಯಕ್ಕೆ ಭಾಳಷ್ಟು ಖರ್ಚು ಮಾಡ್ತದೆ, ಇಂಥ ವಿಷಯಕ್ಕೆ ಏನದಲ್ಲ ನಾವು ಖರ್ಚು ಮಾಡಿ ನಮ್ಮ ಒಂದು ಶ್ರೀಮಂತಿಕೆ, ಶ್ರೀಮಂತ ಇತಿಹಾಸ, ಶ್ರೀಮಂತ ಸಂಸ್ಕೃತಿ ಮತ್ತು ಸಾಮರಸ್ಯ ಸಂಸ್ಕೃತಿ ಸಂಸ್ಥೆ, ಇದು ಒಂದು ಸಂಶೋಧನಾ ಸಂಸ್ಥೆ, ಗ್ಯಾಲರಿ, ಮ್ಯೂಸಿಯಂ ಏನದಲ್ಲ, ಈ ಒಂದು ಸಂಸ್ಥೆಯಿಂದ ಕಲ್ಯಾಣ ಕರ್ನಾಟಕದ ಶ್ರೀಮಂತ ಇತಿಹಾಸ, ಶ್ರೀಮಂತ ನಾಗರಿಕತೆ, ಶ್ರೀಮಂತ ಸಂಸ್ಕೃತಿ ಏನದಲ್ಲ ಇಲ್ಲಿ ಒಂದು ನಮಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಅವಕಾಶ ಅದ. ನಮ್ಮ ಈ ಒಂದು ಭಾಗದ ಎಲ್ಲ ಪರಿಣಿತ ತಜ್ಞರು, ವಿದ್ವಾಂಸರು ಇದು ಗಮನಿಸಬೇಕಾಗ್ತದೆ. ಯಾಕಂದರೆ ಇಂಥ ಒಂದು ಅದ್ಭುತವಾದಂಥ ಸಂಗ್ರಹ ಏನದಲ್ಲ ನಾನು ರಾಜ್ಯ ಮಟ್ಟದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಖಾಸಗಿಯಾಗಿ ಎಲ್ಲಿನೂ ನೋಡಿಲ್ಲ. ಮತ್ತು ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಏನದಲ್ಲ ಎಲ್ಲಿನೂ ಇಂಥ ಸಂಗ್ರಹ ಸಿಗಲ್ಲ. ಅದಕ್ಕೇನದಲ್ಲ ಸರ್ಕಾರ ಇದಕ್ಕೆ ಗುರುತಿಸಬೇಕು. ಗುರುತಿಸಿ ಅನ್ನೋದಲ್ಲ ನಮ್ಮ ಒಂದು ಈ ಒಂದು ಶ್ರೀಮಂತವಾದಂಥ ಗ್ಯಾಲರಿ, ಮ್ಯೂಸಿಯಂ, ಸಂಶೋಧನಾ ಕೇಂದ್ರಕ್ಕೆ ಏನದಲ್ಲ ಒಳ್ಳೆ ರೀತಿಯ ಸ್ಪಂದನೆ ಸಿಗಬೇಕು. ಮತ್ತು ನನ್ನ ಮಟ್ಟಿಗೆ ಏನದಲ್ಲ ಈ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ಭಾಳ ತೃಪ್ತಿಯಾಗ್ಯದ. ಒಬ್ಬ ಇತಿಹಾಸ ಇಚ್ಛಾಶಕ್ತಿ ಇರುವಂಥ ವ್ಯಕ್ತಿಗಳು ನಾವು ನಮ್ಮ ಭಾಗದ ಇತಿಹಾಸ ಬಗ್ಗೆ, ನಮ್ಮ ಭಾಗದ ನಾಗರಿಕತೆ ಬಗ್ಗೆ
ವಿಶೇಷವಾಗಿ ಹಿಂದೂ ಮುಸ್ಲಿಂ ಸಾಮರಸ್ಯ ಬದುಕಿನ ಬಗ್ಗೆ ಏನದಲ್ಲ ನಾವು ಏನದಲ್ಲ ಈ ಒಂದು ಸಂಶೋಧನಾ ಕೇಂದ್ರದಿಂದ ನಾವು ತಿಳ್ಕೊತೀವಿ. ಇಂಥ ಒಂದು ಸಂಶೋಧನಾ ಕೇಂದ್ರ, ಮ್ಯೂಸಿಯಮು, ಗ್ಯಾಲರಿ ಇಲ್ಲಿ ಬಂದು ನಮ್ಗೆ ಸಂತೋಷ ಆಗ್ಯದ. ಇದು ಈ ಒಂದು ಕೇಂದ್ರಕ್ಕೆ ಭಾಳಷ್ಟು ಜನ ಬಂದು ಹೋಗಿರಬೇಕು. ಆದರೆ ಇದು ಇನ್ನೂ ತನಕ ಸಾರ್ವತ್ರಿಕವಾಗಿ ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆ ಆದ ನಂತರ ಇದು ಸರ್ಕಾರ ಮಟ್ಟದಲ್ಲಿ ಮಾನ್ಯತೆ ಸಿಗಬೇಕು. ಈ ನಿಟ್ಟಿನಲ್ಲಿ ನಾನು ಹಿಡ್ಕೊಂಡು ಎಲ್ಲರೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ಹೇಳ ಬಯಸ್ತೀನಿ.